ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಸೋಯಾ ಚಂಕ್ಸ್ ಕರಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನಾನು ನ್ಯೂಟ್ರೆಲಾದವರ ಸೋಯಾ ಚಂಕ್ಸನ್ನು ತಗೊಂಡು ಒಂದು 10 ನಿಮಿಷ ತಣ್ಣೀರಿನಲ್ಲಿ ನೆನೆ ಹಾಕ್ತಿದ್ದೇನೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬಿಡುತ್ತೆ ಫ್ರೆಂಡ್ಸ್. ಈಗ ನಾನು ಗ್ರೇವಿಗೆ ಬೇಕಾಗಿರೋ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನಿಮಗೆ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ನೀವು ಇಲ್ಲಿ ಈರುಳ್ಳಿನ ಜಾಸ್ತಿ ಹಾಕೋಬೇಕು. ನಾನು ದೊಡ್ಡದಾಗಿರುವ ಒಂದು ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಈ ಸೋಯಾ ಚಂಕ್ಸ್ ಕರಿ ಸಾಮಾನ್ಯವಾಗಿ ಅನ್ನದ ಜೊತೆ ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲಲ್ಲಿ ಬರುವ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಒಂದು 2 ಟೊಮೆಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಹಾಕ್ಕೊತಿದ್ದೇನೆ. ಈ ಟೊಮೆಟೊ ಹಣ್ಣು ಕೂಡ ಒಂದು ಸ್ವಲ್ಪ ಮೆತ್ತಗಾಗೋವರೆಗೆ ಬಾಡಿಸ್ಕೋಬೇಕು. ಈಗ ಇದಕ್ಕೊಂದು 4 ಗೋಡಂಬಿನೂ ಹಾಕ್ಕೊತಿದ್ದೇನೆ. ಗೋಡಂಬಿ ಹಾಕ್ಕೊಂಡ್ಮೇಲೆ ಭಾಳ ಹೊತ್ತೇನು ಫ್ರೈ ಮಾಡ್ಕೋಬೇಕಾಗಿಲ್ಲ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಿದ್ದೇನೆ. ಇದು ಪೂರ ತಣ್ಣಗಾದಮೇಲೆ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಅದು ಸ್ವಲ್ಪ ಬಿಸಿ ಇದ್ದರೆ ತರಿಯಾಗಿ ರುಬ್ಕೋಬೇಕಾಗುತ್ತೆ. ತಣ್ಣಗಾದರೆ ನೈಸಾಗಿ ರುಬ್ಕೋಬೋದು. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೇನೆ ಮತ್ತು ನೀರಲ್ಲಿ ನೆನೆಸಿರುವಂಥ ಅರ್ಧ ಟೇಬಲ್ ಸ್ಪೂನು ಗಸಗಸೆಯನ್ನು ಕೂಡ ಹಾಕ್ಕೊತೇನೆ. ಈ ರೀತಿ ಹಾಕುವುದರಿಂದ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಬಂದುಬಿಡುತ್ತೆ ಫ್ರೆಂಡ್ಸ್. ನಾನೀಗ ಈ ರೀತಿ ರುಬ್ಕೊಂಡಿದ್ದೇನೆ. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಈಗ ಅಷ್ಟೊತ್ತಿಗೆ ನಮ್ಮ ಸೋಯಾ ಚಂಕ್ಸನ್ನು ನೀರಲ್ಲಿ ಚೆನ್ನಾಗಿ ನೆನೆದಿದೆ ಫ್ರೆಂಡ್ಸ್. ಆದರೆ ಅದನ್ನು ನೀರಿಂದ ಹಿಂಡಿ ತೆಗಿಬೇಕು ಫ್ರೆಂಡ್ಸ್. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಈಗ ನಾನು ಒಂದು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೊಂದು ಚಕ್ಕೆ, ಒಂದು ಪಲಾವ್ ಎಲೆ ಹಾಕ್ಕೋಬೇಕು. ಭಾಳ ಗರಂ ಮಸಾಲೆನ ಹಾಕ್ಕೊಳ್ಳೋದೇನು ಬೇಡ ಫ್ರೆಂಡ್ಸ್. ನಾನು ರುಬ್ಬೋದಕ್ಕೆ ಆವಾಗ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೇನೆ. ಈಗ ಅರ್ಧ ಈರುಳ್ಳಿ ಅಷ್ಟೇ ಸಾಕು. ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೇನೆ. ಜೊತೆಗೆ ಒಂದು ಅರ್ಧ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ನಾನೀಗ ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್. ಈಗ ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನಿದಕ್ಕೆ ಒಂದು ರುಚಿಗೆ ಬೇಕಾದಷ್ಟೇ ಉಪ್ಪು ಹಾಕೋರಿ. ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು ಫ್ರೆಂಡ್ಸ್. ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ಬೇಕಾದ ಒಂದು 3 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿನೂ ಸೇರಿಸ್ಕೊತೇನೆ. ಅರ್ಧ ಟೇಬಲ್ ಸ್ಪೂನಷ್ಟು ಅವಿಜ ಮತ್ತು ಜೀರಿಗೆ ಪುಡಿನ ಮಾಡ್ಕೊಂಡಿರ್ತೇನೆ, ಅದನ್ನೇ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್ ನಾನು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಸೋಯಾ ಚಂಕ್ಸನ್ನು ಕೂಡ ಸೇರಿಸ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಅದು ಉಪ್ಪು ಖಾರ ಹೀರ್ಕೊಳ್ಳಿ ಅಂತ ನಾನು ಸೋಯಾ ಚಂಕ್ಸನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊತೇನೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಒಂದು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಸೋಯಾ ಚಂಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿರುವಂಥ ಮಸಾಲವನ್ನು ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್.
ಯಾಕಂದರೆ ಒಂದು ಸ್ವಲ್ಪ ನಾವು ಗೋಡಂಬಿ ಎಲ್ಲ ಸೇರಿಸಿರೋದರಿಂದ ಗ್ರೇವಿ ಭಾಳ ತಿಕ್ಕಾಗಿಬಿಡ್ಬೋದು. ಅದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಖಾರ ಏನೇ ಕಡಿಮೆ ಆಗಿದ್ರೂ ನಾವಿಲ್ಲಿ ಸೇರಿಸ್ಕೋಬೋದು ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿನ ಇಲ್ಲಿ ಸೇರಿಸ್ಕೊತಿದ್ದೇನೆ. ಈ ರೀತಿ ಸೇರಿಸ್ಕೊಂಡ್ಮೇಲೆ ಒಂದು 10 ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಗ್ರೇವಿಯಲ್ಲಿ ಸೋಯಾ ಚಂಕ್ಸನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಒಂದು 10 ನಿಮಿಷ ಆಗಿದೆ ಫ್ರೆಂಡ್ಸ್. ನಾನು ನಿಮಗೆ ತೆಗೆದು ತೋರಿಸ್ತಿದ್ದೇನೆ ಈಗ ವಿಡಿಯೋದಲ್ಲಿ. ಸೋಯಾ ಚಂಕ್ಸ್ ಚೆನ್ನಾಗಿ ಬೆಂದಿದೆ ಮತ್ತು ನಿಮಗೆ ಗ್ರೇವಿ ಸ್ವಲ್ಪ ನೀರು ಅನಿಸಿರ್ಬೋದು. ತಣ್ಣಗಾದ್ಮೇಲೆ ಮತ್ತು ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಗರಂ ಮಸಾಲ ಪುಡಿ ಮತ್ತೊಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೋಬೇಕು. ಇದು ಗರಂ ಮಸಾಲ ನಿಮಗೆ ಆಪ್ಷನಲ್ ಫ್ರೆಂಡ್ಸ್, ಬೇಕಂದ್ರೆ ಅಷ್ಟೇ ಹಾಕೋರಿ. ಈ ಕಸೂರಿ ಮೇಥಿ ಹಾಕ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಒಂದು 5 ನಿಮಿಷ ಬಿಟ್ಟು ಬಿಡೋಣ. ಯಾಕಂದರೆ ಸೋಯಾ ಚಂಕ್ಸ್ ಎಲ್ಲ ಗ್ರೇವಿನ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್. ಒಂದು 5-10 ನಿಮಿಷ ಆಗಿದೆ ಫ್ರೆಂಡ್ಸ್. ನಾನು ಗ್ಯಾಸ್ ಆಫ್ ಮಾಡಿ ಗ್ರೇವಿ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡೋಣ. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ. ಚಪಾತಿಗಾಗಲಿ ಊಟಕ್ಕಾಗಲಿ ಬೇಕಾದಷ್ಟೇ ಥಿಕ್ನೆಸ್ ಆಗಿ ಗ್ರೇವಿ ರೆಡಿಯಾಗಿದೆ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.